2, 3. ಸ್ಟೆಪ್ಸ್ ಎಲ್ಲ ಮುನ್ಗೋಗ್ಬಿಟ್ಟಿದೆಯಲ್ಲ. ಪಾರ್ಕಿಂಗ್ ಮಾಡೋ ಕಡೆ ಎಲ್ಲ ನೀರು. ಸೊ ಅಲ್ಲಿ ಪಾರ್ಕಿಂಗ್ ಕಡೆ ಎಲ್ಲ ನೀರಿದೆ. ಇವ್ರು ನೋಡಿ ಹೆಂಗ್ ಮಲ್ಕೊಂಡಿದ್ದಾರೆ. ಇನ್ನು ಇವಾಗ ಕಾರ್ ಹತ್ತಿ 5 ನಿಮಿಷ ಆಗಿಲ್ಲ. ಏನ್ ತಂದ್ರು? ಡಿಕ್ಕಿಲೆ ಕುತ್ಕೊಂಡ್ ಬರ್ತೀಯ ನೀನು? ಇಳಿಯಮ್ಮು ಬೇಡ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನೆಲ್. ಸೊ ಇದು ಮೈಸೂರಿಗೆ ಹೋಗ್ತಾ ಇರೋದು ವ್ಲಾಗ್. ಇದು ಮೈಸೂರು ವ್ಲಾಗ್ ಇರುತ್ತೆ ಇದು ಕಂಪ್ಲೀಟ್ ಆಗಿ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಅಪ್ಲೋಡ್ ಮಾಡಬೇಕಿತ್ತು. ಅದಕ್ಕೂ ಮುಂಚೆ ತುಂಬ ಜನ ನನಗೆ ಗಿಫ್ಟ್ಸ್ದು ಎಲ್ಲ ಓಪನ್ ಮಾಡಿ ತೋರಿಸಿ ಅಂತ ಕೇಳಿದ್ರಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೈಸೂರಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಚಿಕ್ಕಮ್ಮನ ಮಾತಾಡ್ಸೋದಿತ್ತು ಅಂದರೆ ಕಿರಣ್ ಸೋದರತ್ತೆ, ಅವರು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಸಡನ್ ಪ್ಲ್ಯಾನ್ ಮಾಡಿ ಹೊಡ್ತಾ ಇದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸಾಯ್ತು. ಇವಾಗ ಇವ್ರು ನೋಡಿ ಹೆಂಗ್ ಮಲ್ಕೊಂಡಿದ್ದಾರೆ. ಇನ್ನು ಇವಾಗ ಕಾರ್ ಹತ್ತಿ 5 ನಿಮಿಷ ಆಗಿಲ್ಲ. ಇವಾಗ ಇಲ್ಲಿಂದ ಇದು ಟಯರ್ಗೆ ಏರ್ ಫಿಲ್ ಮಾಡಿಸ್ಕೊಂಡು ಇಲ್ಲಿಂದ ಮತ್ತೆ ನೈಸ್ ರೋಡಲ್ಲಿ ಮೈಸೂರು ರೋಡ್ಗೆ ಹೋಗೋದು. ಮೈಸೂರು ರೋಡಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಾರೆ. ಅಲ್ಲಿಂದ ಬಿಡದಿಗೆ ಹೋಗಿ ಇಡ್ಲಿ ತಿನ್ಬಿಟ್ಟು, ಇಡ್ಲಿ ವಡ ಬೆಣ್ಣೆ ಮಸ್ತಾಗಿ ತಿನ್ಬಿಟ್ಟು, ಹಂಗೆ ಸ್ಮೈಲ್ ಬರುತ್ತೆ ಇಡ್ಲಿ ವಡ ಅಂದರೆ. ಕೇಳಿಸ್ಕೊಂತ ಇದ್ದ ಹಾಗೆ ತಿನ್ಬಿಟ್ಟು ಆಮೇಲೆ ನಿಮಿಷಾಂಬ ಟೆಂಪಲ್ಗೆ ಹೋಗಿ ಆಮೇಲೆ ಮೈಸೂರು ಓಪನ್ ಇದೆ. ಇಲ್ಲಿ ಬಿಡ್ದಿಗೆ ಬಂದರೆ ಇಡ್ಲಿ ತಿಂದೇ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇಲ್ಲಿ ಇದೇ ಹೋಟೆಲ್ಗೆ ಬರೋದು. ಈ ಸರಿ ನಾನು ರೆಕಾರ್ಡ್ ಮಾಡೋದೇ ಮರ್ತ್ಬಿಟ್ಟೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಸೊ ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಮಸ್ತ್ ಟೀ, ನಿಜವಾಗ್ಲೂ ಟೀ ಕೂಡ ತುಂಬ ಚೆನ್ನಾಗಿತ್ತು. ಟೀ ಕುಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನಿಂಗೆ ಕೇಳ್ತಾ ಅದು ಅಲ್ಲಿಂದ ಹಂಗೆ ಹೋಗಿ ಫುಲ್ ನೀರು ಜಾಸ್ತಿ ಇದಾವೆ. ಮಾಮಿ ಹತ್ರ ಕೊಡ್ತೀನಿ. ಇನ್ನೊಂದು ಮಾಮಿ ಬರುತ್ತಲ್ಲ, ತಾತನ್ ಜೋವಾಗ ಹಾಕಮ್ಮ, ಜೋವಾಗ ಹಾಕ್ತಾಳ, ಆಮೇಲೆ ತೆಕ್ಕಂತಾಳ. ವಾ ಎಷ್ಟು ಚೆನ್ನಾಗಿದೆ ನೋಡವು. ಎಷ್ಟು ನೀರು ನೋಡಿ ಇಲ್ಲಿ ಏನಿ ಅದು ಓಪನ್ ಮಾಡ್ಬಿಟ್ಟಾರ. ಪಾರ್ಕಿಂಗ್ ಮಾಡೋ ಕಡೆ ಎಲ್ಲ ನೀರು. ಸೊ ಅಲ್ಲಿ ಪಾರ್ಕಿಂಗ್ ಕಡೆ ಎಲ್ಲ ನೀರಿದೆ, ಫುಲ್ ನೀರು. ನಮ್ಗೆ ಪಾರ್ಕಿಂಗೇ ಸಿಕ್ಕಿಲ್ಲ ಜಾಗ. ಸ್ಟೆಪ್ಸ್ ಎಲ್ಲ ಮುನ್ಗೋಗ್ಬಿಟ್ಟಿದೆಯಲ್ಲ. ಕೈ ಹಿಡ್ಕೋಬಾರ್ದು. ಜೋರಾಗಿ ಊದಿಯಾ?
ನಿಮಿಷಾಂಬ ಬಂದರೆ ಕಿರಣ್ ಸ್ಟಾರ್ ಫುಡ್ ತಿಂದೇ ತಿಂತಾರೆ. ನಮ್ಮ ಮನೆಗೆ ಮಾವ ಲಾಸ್ಟ್ ಟೈಮ್ ತೊಗೊಂಬಂದಾಗ ಎಷ್ಟು ಇತ್ತು, ಬಟ್ ಇದು ಟೇಸ್ಟೇ ಬೇರೆ ಇತ್ತು. ಸೊ ಎಲ್ಲ ತಿನ್ಕೊಂಡು ಹೊಟ್ಟೆ ಫುಲ್ ಆಗ್ಬಿಡ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ನಾವು ಆಲ್ರೆಡಿ ತಿಂದ್ಬಿಟ್ಟಿದ್ವಿ, ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹಾಗೆ ಪ್ರಸಾದ ತಿಂದಿಲ್ಲ. ಯಾಕಂದರೆ ಇದು ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಆಮೇಲೆ ಏನೋ ಕಡಲೆಪುರಿದು ಏನೋ ಚುರುಮುರಿ ಎಲ್ಲ ತೊಗೊಂಬಂದಿದ್ದಾರೆ. ಮತ್ತು ಪ್ರಸಾದ ಕೂಡ ತೊಗೊಂಡ್ವಿ. ದೇವಸ್ಥಾನದಲ್ಲಿ ಲಡ್ಡು ಕೊಡ್ತಾರೆ, ಮಾವ ಹೋಗ್ಬಿಟ್ಟು ತೊಗೊಂಬಂದರು, ಅದು ತಿಂದ್ವಿ. ಎಲ್ಲ ಜಾಸ್ತಿ ಆಗ್ಬಿಡ್ತು. ಸೊ ಪ್ರಸಾದ ತಿನ್ನೋಕ್ಕೆ ಆಗಲಿಲ್ಲ. ಇದೇ ಬೇಜಾರಾಗ್ಬಿಡ್ತು ಪ್ರಸಾದ ಮಿಸ್ ಆಯ್ತಲ್ಲ ಅಂತ. ಸೊ ಇವಾಗ ಇಲ್ಲಿ ನೋಡ್ತಾ ಇರೋದು ಆನ್ ದ ವೇ ಹೋಗ್ಬೇಕಾದ್ರೆ ಕಾಣುತ್ತೆ ಪಯಣ. ನಾವು ಆಲ್ರೆಡಿ ಹೋಗಿದ್ವಿ, ಆ ವಿಡಿಯೋ ನೀವು ನೋಡಿದರೆ ಗೊತ್ತಾಗುತ್ತೆ. ವಿಂಟೇಜ್ ಕಾರ್ಸ್ ಎಲ್ಲ ಇರುತ್ತೆ ಅಲ್ಲಿ. ಅಜ್ಜಿಗೆ ತಿನ್ಸು. ಸ್ಪೂನ್ ಇಡು, ನಾನು ಚೂರು ತಗೋಣ. ಸಾಕು, ಸ್ವಲ್ಪ ತಗೊಂತೀನಿ ಅಜ್ಜಿ. ಹ್ಯಾಪಿ ಬರ್ಡೇ. ಸ್ವಲ್ಪ ಬೇಕಾ ನಿನಗೆ? ಸ್ವಲ್ಪ ಬೇಕಾ? ಸ್ವಲ್ಪ ಬೇಕಾ? ಏನು ಮೆಹಂದಿ ಹೋಯ್ತಾರೋ? ಅಯ್ಯೋ ಒಡವಾಯ್ತು. ಸೊ ಅಲ್ಲಿ ಕುತ್ಕೊಂಡಿರೋರು ಕಿರಣ್ ಅವರು, ಸೋದರತ್ತೆ. ಅವ್ರಿಗೆ ಹುಷಾರಿರಲಿಲ್ಲ. ಸೊ ಹಾಗೆ ಮಾತಾಡ್ಸ್ಕೊಂಬರೋಣ ಅಂತ ಬಂದಿದ್ವಿ. ಹಾಗೆ ಅವ್ರ ಬರ್ಡೇಗೆ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲೇ ಕೇಕ್ ತೊಗೊಬಂದು ಇಲ್ಲೇ ಅಜ್ಜಿ ಜೊತೆ ಏನ ಕೇಕ್ ಕಟ್ ಮಾಡಿದ್ಲು. ಹಾಗೆ ಮತ್ತು ಇನ್ನೊಂದು ಕೇಕ್ ಕೂಡ ತೊಗೊಂಬಂದಿದ್ವಿ, 2 ಕೇಕ್. ಮತ್ತು ಇಲ್ಲಿ ಅತ್ತೆ ಮಾವ ಇದ್ದಾರಲ್ಲ, ನಿಶ್ಚಿತ್ ಅವ್ರ ಅಪ್ಪ ಅಮ್ಮ, ಅವರು ಬಂದಿರಲಿಲ್ಲ ಬರ್ಡೇಗೆ. ಮಾವ ಆ್ಯಕ್ಚುಲಿ ಮೈಸೂರಲ್ಲೇ ಇದ್ರಂತೆ, ಬಟ್ ಮಿಸ್ ಆಯಿತು. ಸೊ ಹಾಗಾಗಿ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರೋದು. 2 ಕೇಕ್ ತೊಗೊಂಬಂದು ಅವಳು ಫುಲ್ ಕೇಕ್ ಕಟ್ ಮಾಡೋದಂದರೆ ಖುಷಿನ, ಅಲ್ಲೂ ಆರಾಮಾಗಿ ಖುಷಿಯಾಗಿ ಕಟ್ ಮಾಡಿದ್ಲು. ಮತ್ತು ಇಲ್ಲಿ ತೊಗೊಬಂದು ಇಲ್ಲಿ ಕೂಡ ಕಟ್ ಮಾಡ್ತಾ ಇದ್ದಾಳೆ. ನಿಶ್ಚಿತ್ ಆಫೀಸಿಗೆ ಬಂದಿದ್ದೀವಿ. ನಿಶ್ಚಿತ್ ನಮಗೆ ಟೀ ತರಿಸಿ ಕೊಟ್ಟಿದ್ದಾರೆ. ಚಿಕ್ಕಪ್ಪಲ್ಲಿ ಹೇಗಿದೆ ಟೀ? ಪಾಪ ನಿಶ್ಚಿತ್ ಏನೇನು ಹೈಪ್ ಮಾಡಿಬಿಟ್ಟು ಟೀ ತರಿಸೋರೆ. ಇವಾಗ ನಿಶ್ಚಿತ್ ಆಫೀಸ್ ಕಡೆ ಬಂದಿದ್ವಿ. ಸೊ ಇಲ್ಲೇ ಎಲ್ಲಾದರೂ ಆಚೆ ಊಟ ಮಾಡಿಕೊಂಡು ಮನೆಗೆ ಹೋಗೋದು. ಗೊತ್ತಲ್ಲ, ಮೈಸೂರಿಗೆ ಬಂದರೆ ನಿಶ್ಚಿತ್ ಎಲ್ಲೆಲ್ಲಿ ಒಳ್ಳೆ ಫುಡ್ ಸಿಗುತ್ತೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ಸೊ ಕಾರ್ಕಿ ಇವಾಗ ನಿಶ್ಚಿತ್ಗೆನೆ, ಅವನು ಎಲ್ಲ ಕರ್ಕೊಂಡು ಹೋಗ್ತಾನೆ, ಅಲ್ಲಿಗೆ ಹೋಗೋದು, ತಿನ್ನೋದು, ಮನೆಗೆ. ಏ ಡಿಕ್ಕಿಲ್ ಹಾಕ್ಬಿಟ್ಟಿದ್ಯಾ ಏನ? ಇಲ್ಲಿ ನೋಡು ಮಮ್ಮ ಹತ್ರ. ಡಿಕ್ಕಿಲೇ ಕುತ್ಕೊಂಡ್ಬರ್ತೀಯ ನೀನು? ಇಳಿಯಮ್ಮು ಬೇಡ. ನೋಡಿ ಹಿಂದೆ ಆಟ ಆಡ್ತಾ ಇದ್ದಾರೆ. ಆಯ್ತು, ಕ್ಲೋಸ್ ಮಾಡೋದು ಚಿಕ್ಕಪ್ಪ. ಗಾಡಿಲಿ ಅಂತೆ, ಕಾರಲ್ಲಿ ಹೋಗೋಣ. ಗಾಡಿಲಿ ಎಲ್ಲರಿಗೂ ಆಗಲ್ಲ. ಗಾಡಿಲಿ ಆಗಲ್ಲ. ಜಟಕ ಬಂಡಿ ಮಸ್ತ್ ಇದೆ. ನಾವು ಹೋಗಿದ್ವಲ್ಲ 3 months ಇದ್ದಾಗ. ಸೊ ಮೈಸೂರಿಗೆ ಬಂದ್ರೇ ಒಂಥರ ಚೆನ್ನಾಗಿರುತ್ತೆ. ಆಚೆ ಬಂದು ಎಷ್ಟು ಇವಾಗ ನೋಡ್ತಾ ಇದ್ರೆ ನೋಡಿ, ಜಟ್ಕ ಕುದುರೆ ದೇಶ ಚೆನ್ನಾಗಿ ಹೋಗ್ತಾ ಇದೆ. ಅವಾಗೆಲ್ಲ ನಾನು ಕುತ್ಕೊಂಡಿದ್ದೆ, ತುಂಬ ಚಿಕ್ಕವಳಿದ್ದಾಗ 1-2 ಸರಿ ಕುತ್ಕೊಂಡಿದ್ದೆ ಮೈಸೂರಿಗೆ ಬಂದಾಗ. ಬಟ್ ಈ ಸರಿ ಅನ್ಕೋತಾ ಇದ್ದೀನಿ, ಆಗ್ತಾನೆ ಇಲ್ಲ. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೆ ಅಂತ. ಮೈಸೂರು ಪ್ಯಾಲೇಸ್ ಅದೇ ಅಯ್ಯನ 3 months ಇದ್ದಾಗ ಬಂದಿದ್ದು. ಇಷ್ಟು ಚಿಕ್ಕವಳಿದ್ಲು, 3 ತಿಂಗಳು ಅಷ್ಟೇ. ಅವಾಗೇ ಬಂದಿದ್ದವಳ ಕರ್ಕೊಂಡು. ಅದು ಲೈಟಿಂಗ್ಸ್ ಎಲ್ಲ ಹತ್ತಿರದಿಂದ ನೋಡಿದ್ವಿ. ಅದೇ ಹೇಳ್ತಾ ಇದ್ದೆ ಏನಾಗ ನೆನಪಿದೆಯಾ ಅಂತ. ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ನೋಡಿ, ನಾನು ಶೇರ್ ಮಾಡಿರ್ತೀನಿ ಲಿಂಕ್ನ. ಮೈಸೂರು ರೌಂಡಿಂಗ್ಸ್ ಅಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ತಿರೋದು. ಅಲ್ಲಿ ಹೋಗೋದು ಎಲ್ಲ ಕರ್ಕೊಂಬಂದಿದ್ದಾನೆ. ಯಾವುದು? ಓಕೆ, ಮೈಲಾರಿ ದೋಸೆ ಸೆಂಟರ್. ಓಕೆ, ದೋಸೆ ಬಿಟ್ಟು
ಎಲ್ಲ ಮಾಡಬಾರ್ದು. ಟೈಮ್ ಎಷ್ಟು ದೋಸೆ ಹಾಕ್ತಾರೆ ಒಳಗೆ ಮೂತಿ ನೋಡಿ ಹೆಂಗೆ ಮಾಡ್ತಿದ್ದ ನೋಡಿ ಹೆಂಗೆ ಮಾಡಿದೆ. ಮಿನಿಮಮ್ 10 to 15 days ಹೇಗಿದೆ ನಾನು ಯೂಶಲಿ ಸಕ್ಕತ್ತಾಗಿರುತ್ತೆ. ನೀವು ನಾನು ಟೇಸ್ಟೇ ಮಾಡಿಲ್ಲ. ಈಗ ಹೇಗಿದೆ ಅಯ್ಯ? ಹ್ಞೂ ಅಂತ ನಾನು ಟೇಸ್ಟ್ ಮಾಡಿಲ್ಲ. ಅದಕ್ಕೆ ಅದು ಫಸ್ಟ್ ಬೈಟ್ ಈಗ ಹೆಂಗಿದೆ ಹೇಳ್ಬೇಕು ನೀವೇ. ಯಾ ಹೆಂಗಿದೆ ದೋಸೆ? ಯಾ ಹೇಳು. ಬರೀ ದೋಸೆ ಒಂದೇ ಸಿಗೋದಿದೆಯಲ್ಲ? ಹಾ, ಬರೀ ದೋಸೆ ಮಾತ್ರ ಸಿಗೋದು. ನಿನ್ ಮೆಹಂದಿ ತೋರಿಸಿ ಯಾರು ಹಾಕಿದ್ರು ಮೆಹಂದಿ? ಯಾರು ಹಾಕಿದ್ರು? ತಾತ ಮಾವ ಹಾಕಿದ್ದಾರೆ. ಇದೇನು ಕಿರಣ್ ಸ್ವಲ್ಪ ಮಾವ ಸ್ವಲ್ಪ ಇಬ್ರು ಸೇರ್ಕೊಂಡು ನಕ್ಷತ್ರ ಎಲ್ಲ ಬಿಡ್ಬಿಟ್ಟಿದ್ದಾರೆ. ತೋರ್ಸಲಿ ಕೂದಲೆಲ್ಲ ಹಿಂಗೆ. ಇದು ಚಿತ್ರಾನ್ನ ಆಗಲ್ಲ ಅದೇ. ನಿದ್ದೆ ಬರ್ತಿದ್ಯಾ? ದೋಸೆ ಚೆನ್ನಾಗಿತ್ತಾ? ನನ್ನ ಹತ್ರ ಬರ್ತೀಯಾ? ನಿಶ್ಚಿತ್ ಚಿತ್ರಾನ್ನ ತರಕ್ಕೆ ಹೋಗಿದ್ದಾನೆ ಇವತ್ತು. ಮಿಕ್ಸ್ಡ್ ಊಟ ಎಲ್ಲ ಅಲ್ಲ? ಗೋಬಿ, ದೋಸೆ, ಡ್ರೈ ಗೋಬಿ, ಡ್ರೈ ಮಶ್ರೂಮು, ದೋಸೆ, ಚಿತ್ರಾನ್ನ. ಇವಾಗ ಚಿತ್ರಾನ್ನ. ಏನ್ ತಂದ್ರು? ಚಿತ್ರಾನ್ನ ತಂದ್ರು ಅಂತೆ. ಚಿತ್ರಾನ್ನ ಅಲ್ಲಿ ನಿಶ್ಚಿತ್ತು ಏನೋ ಚೋಕೋಲಾವಾ ಕೇಕ್ ತರ್ತೀನಿ ಅಂತ ಹೋಗಿದ್ದಾನೆ. ದಿ ಕೇಕ್ ರೂಮ್. ಇಲ್ಲಿ ದೀಪ ನೋಡಿದ್ರೆ ನಮ್ಮನ್ನು ಇಬ್ಬರನ್ನ ಆಚೆ ಕಳಿಸ್ಬಿಟ್ಟು ಅವಳು ವಾಯ್ಸ್ ಓವರ್ ಕೊಡ್ತಿದ್ದಾಳೆ. ವ್ಲಾಗ್ಸ್ ಎಡಿಟ್ ಮಾಡ್ಕೊಂಡು ಕೂತಿದ್ದಾಳೆ ಇಲ್ಲಿ. ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಸೊ ಲಾಸ್ಟ್ ಡೆಸರ್ಟ್ ಊಟ ಎಲ್ಲ ಚೆನ್ನಾಗಾಯ್ತು. ಹೊಟ್ಟೆ ಫುಲ್ ಆಯ್ತು. ನಿಶ್ಚಿತ್ ಇವಾಗ ಇಲ್ಲಿ ಕರ್ಕೊಂಬಂದಿರೋದು. ಏನು ತೊಗೊಂಡಿದ್ಯಾ ನಿಶ್ಚಿತ್? ಇದು ಬಂದು ಇಲ್ಲಿದು ಫೇಮಸ್ ಚಾಕೋಲಾವಾ ಕೇಕ್. ಚೋಕೋಲಾವಾ ನೋಡಿ, ಎಕ್ಸ್ಟ್ರಾ ಸ್ವೀಟ್. ಅವಳು ನೋಡಿ ಹೆಂಗೆ ಕಾಯ್ತಾ ಚಿಕ್ಕಪ್ಪ ಅಂತ ಹೇಳಮ್ಮ. ಇವಾಗ ಫುಲ್ ಖುಷಿ ನೋಡಿ, ಹರಡ್ಬಿಟ್ಟಿದೆ ಮುಖ ಎಲ್ಲ. ಏನದು ಕೇಕು ಯಾಕೆ ಮಾಡಬೇಕು? ಹಂಗೆ ಮಾಡೋದಾ? ಅವಳಿಗೆ ಅವಳಿಗೆ ನೋಡೋದು ಬೇಡ, ನೋಡಿದ್ರೆ ಅವ್ಳಿಗೆ ಸರ್ಪ್ರೈಸ್ ಕೊಡೋಕ್ಕೆ. ಸೊ ಯಾನ ಬರ್ಡೇಗೆ ನಿಶ್ಚಿತ್ ತೊಗೊಂಬಂದಿರೋದು ಟೆಂಟ್. ಸೊ ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಇನ್ಸ್ಟಾಲ್ ಕಷ್ಟ ಅಲ್ಲ ಫಿಕ್ಸ್ ಮಾಡೋದೆಲ್ಲ? ಈಸಿ ಅಂದ್ಕೊಳುತ್ತೆ. ಏನೋ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ನೋಡ್ಬೇಕು. ಫಿಕ್ಸ್ ಮಾಡಿದ್ಮೇಲೆ ಅವಳ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಏನು ಮಾಡ್ಬೋದು ಆರಾಮಾಗಿ. ಬ್ಲೂ ಬಾಕ್ಸ್ ಥರ ಸ್ಕ್ವೇರ್ ಥರ ಮಾಡಿ. ಸೊ ನಿಶ್ಚಿತ್ ಇದಕ್ಕೂ ಮುಂಚೆ ಟೆಂಟ್ ತೊಗೊಂಬಂದಿದ್ದ. ಅದೇನೋ ಡೆಲಿವರಿ ಪ್ರಾಬ್ಲಮ್ ಆಗಿಬಿಟ್ಟು ರಿಟರ್ನ್ ಹೋಗ್ಬಿಟ್ಟಿತ್ತು. ಏನೋ ಪ್ರಾಬ್ಲಮ್ ಆಗಿತ್ತು ಒಟ್ಟಿನಲ್ಲಿ. ಸೊ ಅದಾದಮೇಲೆ ಬರ್ಡೇಗೇನೆ ಪಾಪ ಅಲ್ಲೇ ಡೈರೆಕ್ಟ್ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಬೈ ಮಿಸ್ಟೇಕಾಗಿ ಅಡ್ರೆಸ್ ಚೇಂಜ್ ಆಗಿ ಮೈಸೂರ್ದು ಆಗಿಬಿಟ್ಟಿದ್ದಾನೆ. ಇದೊಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಬರ್ಡೇ ದಿನನೇ ಕೊಡೋಕ್ಕಾಗಿಲ್ಲ.
ಇಲ್ಲಿ ಬಂದಮೇಲೆ ನಾವೇನು ಮೈಸೂರಿಗೆ ಹೆಂಗಿದ್ರು ಬರ್ತಾ ಇದೀವಲ್ಲ ಇಲ್ಲೇ ಕೊಡ್ತೀನಿ ಅಂತ ಹೇಳ್ದ. ಏನೋ ರಿಯಾಕ್ಷನ್ ಕೂಡ ನೋಡ್ಬೋದು. ಸಡನ್ನಾಗಿ ಎಲ್ಲ ಸೆಟ್ ಮಾಡಿ ಕರೆದ್ರೆ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂತ. ಸೊ ಅದಕ್ಕೆ ಇಲ್ಲೇ ನಿಶಿತ ಎಲ್ಲ ಸೆಟ್ ಮಾಡ್ದ. ಕಿರಣ್ ಕೂಡ ಬಂದು ನೋಡ್ತಾ ಇದ್ದಾರೆ. ಏನನ ಮಾವ ಆಚೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ರೆಡಿಯೆಲ್ಲ ಆದ್ಮೇಲೆ ಕರ್ಕೊಂಬನ್ನಿ ಅಂತ ಹೇಳಿದಕ್ಕೆ. ಸರ್ಪ್ರೈಸ್ ಕಣ್ಮಿಸ್ಕೋಬೇಕು ಟಾಯ್ಸ್. ಅಲ್ಲಿ ಹತ್ರ ಹೋದ್ಮೇಲೆ ಬಿಡು. ಓಪನ್ ಮಾಡ್ತೀಯ ಕಣ್ಣು? ಬೇಡ, ಕೆಳಗೆ ಓಪನ್ ಮಾಡ್ಲಾ? 1 2 3. ಏನದು ಮನೆ? ಹೋಗು. ಬಗ್ಬಿಟ್ಟೋಗು. ಕಿಟಕಿಯಲ್ಲಿ ಏನದು? ಎಲ್ಲಿದ್ದಾಳೆ? ಟಾಯ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಅಮ್ಮು ಎಲ್ಲರಲ್ಲೇ ಅಮ್ಮು. ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಚಿಕ್ಕಪ್ಪಗೆ ಥ್ಯಾಂಕ್ ಯು ಹೇಳು. ಈ ಕಡೆ ನೋಡಿಲಿ. ಕಿಟಕಿಯಿಂದ ನೋಡ್ತೀಯ ನೀನು? ಚಿಕ್ಕಪ್ಪಗೆ ಹಗ್ಗಿ ಮಾಡೋಕ್ ಥ್ಯಾಂಕ್ ಯು ಹೇಳು. ಹೋಗು ಒಳಗೆ ಹೋಗು, ಆಟ ಆಡು. ನಿಧಾನಕ್ಕೆ ಹೋಗು, ತಲೆ ಬಗ್ಸು. ಅವಳೆಲ್ಲ ನೋಡ್ತಾನೆ ಒಳಗಡೆ. ಎಲ್ಲಿ ಎಲ್ಲಿ ಕಿಟ್ಕಿನ್ ಬಾ. ಅಲ್ಲೇ ಮಲ್ಕೋತಿ ಏನ್ ಮೇಲಿದೆ ನಿಮ್ಮ ಮನೇಲಿ? ಅಯ್ಯೋ ಬಟರ್ಫ್ಲೈ ಮತ್ತೆ ಡಾಗಿ ಎಲ್ಲ ಇದೆ ಇದ್ರ ಮೇಲೆ. ಬರ್ಡ್ಸ್, ಮಶ್ರೂಮ್. ಕಿಟಕಿಯಲ್ಲಿ ಯಾವುದು? ಕಿಟಕಿಯಲ್ಲಿ ಚೆನ್ನಾಗಿದ್ಯಾ? ಅಲ್ಲಿಂದ ನೋಡು. ಕಿಟಕಿಯಿಂದ ಬರ್ಬಾರ್ದು, ಡೋರಿಂದ ಬರ್ಬೇಕು. ಬಾ ಬಾ, ಇವಾಗ ಹೊರಗೆ ಬಾ. ಆಯ್ತು ಸರಿ, ಅಲ್ಲೇ ದೊಡ್ಡ ಪಾಪ ಕುತ್ಕೊಬಿಟ್ಟಿದೆ. ಹೈಟ್ ಸಾಕಾಗುತ್ತಾ? ಕುತ್ಕೊಂಡ್ರೆ ಕರೆಕ್ಟ್ ಆಗುತ್ತಲ್ಲ? ಆರಾಮಾಗಿದೆ. ಇವಾಗ ನೋಡು. ಆಯ್ತು, ಆಗ್ತೀನಿ. ನೀನು ಮಾತ್ರ ಆಗ್ತೀನಿ. ಅದು ಇದಾಗುತ್ತೆ, ಲಾಕ್ ಆಗಿದೆನಾ? ಹೋಯ್ತು ಮನೆಯಿಂದ. ಇವಾಗ ಅಲ್ಲೇ ಎಲ್ಲ ಕಣ್ಮುಚ್ಚಿರ್ಬೇಕು. ಬಿಡ್ಬಾರ್ದು. ಕಣ್ಮುಚ್ಚು, ಗಟ್ಟಿಯಾಗಿ ಮುಚ್ಚು. ಸೈಡಿಂದ ನೋಡ್ತಿದ್ದಾಳೆ. ಕಣ್ಮುಚ್ಚು. ಹೋಯ್ತು ಇವಾಗ. ಹೋಯ್ತು. ಈಗ ನೋಡಿ. ನೋವಿಲ್ಲ ಅಲ್ಲ? ಇಲ್ಲಿ ಬಾಯ್ಯ. ಅಯ್ಯೋ ಒಳಗಿಟ್ಬಿಡು. ಅದಕ್ಕೆ ಟೆಂಟ್ ಹೌಸ್ ಯಾರು ಹೋಗ್ಬಿಟ್ಟಿದ್ದಾರೆ? ನಿನ್ ಮನೆ ಒಳಗಡೆ ಯಾರು ಹೋಗಿದ್ದಾರೆ? ಸುಮ್ನೆ ಗೊತ್ತು, ಕಿರಣ್ ಇಡ್ಸ್ಕೊಳಲ್ಲ ಅಂತ. ಮಾಡಲ್ಲ, ಗೊತ್ತು. ಗ್ಯಾರಂಟಿ ಇಲ್ಲಿ ನೋಡ್ದ? ಇಲ್ಲಿ ಏನ್ ಮಾಡ್ತಿದೆ ಇದು? ಮನೇಲಿ ಟೀಟು ಬಾಯ್ಲಿ ಕರಿ. ಟೀಟು ಬಾಯ್ಲಿ ಏನು? ಬಾಯ್ಲಿ ನನ್ನ ಹತ್ರ ಒಳಗೆ ಹೋಗ್ತೀಯ ಅದ್ರ ಜೊತೆ? ಹೋಗಲ್ವಾ? ಅದಕ್ಕೆ ಮಮ್ಮಮ್ ಇಲ್ವಾ? ಕೊಡಿಲ್ಲ. ಅದು ಮೊಮ್ಮಮ್ಮಲ್ಲಿ ಆಗ್ಲೇ ಇಡ್ಲಿ ತಿಂತದ್ದು ಅಲ್ಲ. ಇದು ಸೀಡ್ಸ್ ಏನು ಇಲ್ವಾ? ಬೆಲೆನೂ ಕೊಡಲ್ಲ ಆಗ. ಹೆಂಗಿದೆ? ಹೆಂಗೆ ಕ್ಯಾರೆಟ್ ಕಲರ್ ಇದೆ.
ಆ ಕಡೆ ಈ ಕಡೆ ಎರಡು ಕಡೆ ಇದೆಯಲ್ಲ. ಅದು ಇರೋದು ಹಂಗೆ. ಹಾ ಅಲ್ಲಿ ನೋಡೋದು ಬಾ ಅಂತ ಕೂ ಅಂತ ಅದು ಹೊರಗೆ ಬಂತು. ಅವ ಆಚೆ ಬಂತು. ಈ ಮಾಡ್ತಾರೆ. ಏ ಹಂಗ್ ಮಾಡ್ಬೇಡ ಅಮ್ಮ, ಎದುರ್ಕೊಳುತ್ತೆ ಇದು ಪಾಪ. ಅದೇನು ಮಾಡಲ್ಲ, ಅದೇನು ಮಾಡಲ್ಲ. ಇಟ್ಟು ಬಾ. ತಲೆ ಕೂತ್ಕೋ ಬಾ ಇಲ್ಲಿ. ಕೂತ್ಕೋ ಬಾ ಇಲ್ಲಿ. ಏನ್ ಮಾಡಲ್ಲ. ಸ್ಟೆಪ್ಪು. ಒಂದ್ ನಿಮಿಷ. ಏ ನಂಗೆ ಬೇಡಮ್ಮ, ನಂಗೆ ಭಯ ಆಗುತ್ತೆ, ಕಚ್ಚುತ್ತೆ ಮೂಗಿಂದ. ಅದ್ರ ಮೂತಿ ಹತ್ರ ಇಟ್ರೆ ಹೆಂಗ ಹತ್ತತ್ ನೋಡು. ಬಾ ನೋಡಿಯಾ, ಸಪೋರ್ಟ್ ತಗೊಂಡು ಹತ್ತುತ್ತೆ. ಫಸ್ಟ್ ಮೂತಿನ ಹಿಂಗಂಗೆ ಅಂತೈತೆ, ಆಮೇಲೆ ಹತ್ತೈತೆ ನೋಡು. ಬಾ ಮೂತಿಲಿ ಕುಕ್ಕುತ್ತೆ. ನೋಡು ಏನು ಎಷ್ಟೊತ್ತು ಹತ್ತಿದ್ರು ಬೆಟ್ಟ ಬರಬಲ್ಲ ಅಂತ ನೋಡ್ತಾ. ಏನ್ ಮಾಡೋದು ಇವಾಗ? ಅದು ಮುರಿದೋಗುತ್ತೆ, ಬೇಡ ಹಂಗೆ ಮಾಡ್ಬೇಡ. ಹೋಯ್ತು. ಟೆಂಟ್ ಹೌಸ್ ಇಲ್ಲ ಹೀಗೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇವಾಗ ಡೈರೆಕ್ಟ್ ಆಗಿ ಬೆಂಗಳೂರು ಮನೆಗೆ ಹೋಗ್ತಿಯಲ್ಲ, ಅದು ಬಂದು ಕೊಡುತ್ತೆ ನಾಳೆ. ಓಕೆನಾ? ಓಕೆ, ನಾಳೆ ಕಳಿಸ್ತೀನಿ ಬಿಡು. ಓಕೆನಾ? ಹೆಂಗಮ್ಮ ಇವಾಗ? ಏನಾಯ್ತು ಆ ಟೆಂಟ್ಗೆ? ಯಾರು? ಬರ್ಡು. ಬಾ ಒಳಗೆ ಹೋಗಿ ನೋಡು. ಬಿಚ್ಚಿಟ್ಬಿಡ್ರಿ ಅವೀಸ ಕೈದು. ಒಳಗೆ ಹೋಗಿ ನೋಡು. ಅದು ಬಿಚ್ಚಿಡಂಗಿಲ್ಲ. ಜೋಕಾಲಿ ತರ ಅಮ್ಮ, ಅದು ಮುರಿದೋಗುತ್ತಮ್ಮ. ಜೋಕಾಲಿ ತರ. ಎಲ್ಲ ಮೆಟ್ಟು ಅಲ್ಲಿ ಎಲ್ಲ ಆಟ ಆಡ್ನಂತೆ. ಬಿಚ್ಚಿ ಎಲ್ಲ ನೀಟಾಗಿ ಇದು ಮಾಡು. ಅವಿರ್ಬೇಕು ನೋಡಿ. ಒಂದು ಮಿಸ್ ಆದ್ರೂ ಹಾಕಕ್ಕಾಗಲ್ಲ, ಒಂದು ಮಿಸ್ ಆದ್ರೂ ಹಾಕಕ್ಕಾಗಲ್ಲ. ಅದು ಸೀಟು ಇದೆ ಅಂತ. ಯಾರು ನೀನ್? ಬೇಡ. ಅಲ್ಲಿದ್ದ ರೆಡಿಯಾಗಿ ಪ್ಲಾನೆಟ್ ಅರ್ತ್ ಹೋಗೋಣ ಅಂತ ಹೇಳ್ದ ನಿಶಿತ್. ಆ್ಯಕ್ಚುಲಿ ತುಂಬ 1 ವರ್ಷ ಏನೋ 2 ವರ್ಷದಿಂದ ಅನ್ಕೊತಾ ಇದ್ದೀವಿ ಹೋಗೋಣ ಅಂತ. ಸ್ಟಾರ್ಟಿಂಗ್ ಓಪನ್ ಆದಾಗಿಂದ ಹೇಳಿದ್ದಾನೆ ಹೋಗೋಣ ಅಂತ, ಆಗೇ ಇರಲಿಲ್ಲ. ಈ ಸರಿ ಏನೋ ಜೊತೆ ಹೋಗ್ಬೇಕಂತ ಕಾಣುತ್ತೆ, ಅದಕ್ಕೆ ಇಷ್ಟು ಡಿಲೇ ಆಗಿದ್ದು. ಸೊ ನೆಕ್ಸ್ಟ್ ವಿಡಿಯೋಲಿ ಯಾವ ಥರ ಇತ್ತು ಅಂತೆಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.